ಹಾಯ್ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಶಶಿಕಲಾ. ಇವತ್ತಿಂದ ನಾನು ಯೂಟ್ಯೂಬ್ನಲ್ಲಿ ಶಶೀಸ್ ವ್ಲಾಗ್ ಅಂತೇಳಿ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಚಾನಲ್ನಲ್ಲಿ ನಾನು ಡೈಲಿ ಮಾಡುವಂಥ ಕುಕ್ಕಿಂಗ್ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಬೇಕು ನನಗೆ. ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪರಿಚಯ ಇರೋರಿಗೆಲ್ಲ ಶೇರ್ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿ. ಸೊ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಎಗ್ ಕುಷ್ಕನ ಮಾಡೋ ವಿಧಾನನ ತಿಳಿಸ್ಕೊಡ್ತೀನಿ. ಸೊ ಈಗ ಸ್ಟಾರ್ಟ್ ಮಾಡೋಣ ಎಗ್ ಕುಷ್ಕ ಮಾಡೋ ಅಂಥ ವಿಧಾನನ. ಫಸ್ಟ್ ಇಲ್ಲಿ ನಾನು ಒಂದು 6 ಮೊಟ್ಟೆನ ತೊಗೊಂಡಿದ್ದೀನಿ. ಸೊ ಅದು ಬಿಸಿನೀರು ಕಾದ್ಮೇಲೆ ಅದನ್ನು ಮೊಟ್ಟೆನ ಹಾಕಿ ಬೇಯಿಸ್ಕೊತಿದ್ದೀನಿ. ಸೊ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ. ಒಂದು 8ರಿಂದ 10 ನಿಮಿಷ ಇಟ್ಟರೆ ಎಗ್ಗು ಬಾಯ್ಲ್ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಬೇಯಿಸ್ಕೊತಿದ್ದೀನಿ. ಸೊ ಇಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಸಾಕು. ಅದನ್ನು ತಗೊಂಡು ಸ್ವಲ್ಪ ಸ್ಲೈಸಾಗಿ ಹಚ್ಕೊತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಎಗ್ ಕುಷ್ಕನ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಸೊ ನನ್ನ ಮಕ್ಕಳಿಗೆಲ್ಲ ತುಂಬ ಇಷ್ಟ. ಮತ್ತು ಇಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ. 2 ಟೊಮೊಟೊನೂ ಹಾಗೆ ಸಣ್ಣದಾಗಿ ಸ್ಲೈಸಾಗಿ ಹಚ್ಕೊಂಡಿದ್ದೀನಿ. ಮತ್ತು ಪುದೀನೂ ಒಂದು ಕೈ ಹಿಡಿಯಷ್ಟು ಸಾಕು. ಇದು ಒಗ್ಗರಣೆಗಾಗೋಷ್ಟು ಮಾತ್ರನೇ. ಸೊ ಅದನ್ನು ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡೆ. ಮೊಟ್ಟೆ ಬೆಂದಿದೆ. ಸೊ ಅದನ್ನು ಸೈಡಿಗೆ ತೊಗೊಂಡು ಈಗ ಬಿಸಿನೀರನ್ನೆಲ್ಲ ಸ್ವಲ್ಪ ತೆಗೆದು ಅದು ಆರಿದ್ಮೇಲೆ ಅದ್ರ ಮೇಲೆ ಇರೋ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಇಲ್ಲಿ 3 ಗ್ಲಾಸ್ ಅಕ್ಕಿ ಹಾಕ್ಕೊತಿದ್ದೀನಿ. ಅಳತೆಯಷ್ಟು 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡು ನೆನೆಸಿಟ್ಟಿದ್ದೀನಿ ಒಂದು ಸ್ವಲ್ಪ ಹೊತ್ತು. ಇಲ್ಲಿ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕಿ, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಈ ಬೇಯಿಸಿರೋ ಮೊಟ್ಟೆನ ಅದಕ್ಕೆ ಹಾಕ್ಕೊಂಡು ಒಂದು 2-3 ನಿಮಿಷ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಲಿ. ಸೊ ಈಗ ಮಾಡೋದ್ರಿಂದ ಸ್ವಲ್ಪ ಅದಕ್ಕೆ ಒಂಚೂರು ಉಪ್ಪು ಖಾರ ಹಿಡಿಯುತ್ತೆ ಅನ್ನೋ ಇದರಿಂದ ಅಷ್ಟೇ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಈಗ ಮೊದಲನೇದಾಗಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಸೊ ಆ ಕಡಾಯಿಗೆ ಒಂದು 100ರಿಂದ 150 ml ಅಷ್ಟು ಎಣ್ಣೆ ಹಾಕ್ಕೊಂಡೆ. ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಕಸ್ತೂರಿ ಮೇಥಿ, 1-2 ಏಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಈ ಹಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು ಪುದೀನ ಸಹ ಹಚ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾವು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿಲ್ಲ, ಖಾರದ ಪುಡಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಹಾಗೆ 1-2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡೆ. ಈಗ ಮತ್ತೆ ಹಚ್ಕೊಂಡಿರೋ ಟೊಮೊಟೊನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಬೇಕು. ಅದಕ್ಕೆ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಸ್ಮೂತಾಗಿ ಸ್ಮ್ಯಾಶ್ ಆಗುತ್ತೆ ಅದೆಲ್ಲನೂ. ಇಲ್ಲಿ ಜಾರ್ ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂದು 4 ಏಲಕ್ಕಿ ಅಷ್ಟು ಹಾಕ್ಕೊಂಡು ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಈ ಪೇಸ್ಟ್ ಮಾಡ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ ಪೇಸ್ಟ್ನ ಈ ಒಂದು ಕಡಾಯಿಗೆ ಹಾಕ್ಕೊಂಡು ಮಸಾಲೆ ಜೊತೆಗೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಹಾಗೆ 1-2 ಟೊಮೊಟೊ ಅಷ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಟೊಮೊಟೊ ಪ್ಯೂರಿನ ಮತ್ತೆ ಅದೇ ಕಡಾಯಿಗೆ ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮತ್ತು ಒಂದು ಚಿಕನ್ ಮಸಾಲ ಒಂದು 10 ರೂಪಾಯಿ ಪ್ಯಾಕೆಟ್ ಆದರೆ ಸಾಕು. ಇದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ.
ಚೆನ್ನಾಗಿರುತ್ತೆ ಈ ಚಿಕನ್ ಮಸಾಲೆ ಹಾಕೋದ್ರಿಂದ. ಮತ್ತು ಸ್ವಲ್ಪ ಅದು ಆಯ್ಲಿ ಥರ ಬಿಟ್ಟಿರುತ್ತೆ. ಈಗ ನಾವು ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡಿರೋ ಅಂಥ ಮೊಟ್ಟೆನ ಸೇರಿಸ್ಕೊಳ್ಳೋಣ. ಈ ಗೊಜ್ಜಿಗೆ ಚಪಾತಿ, ದೋಸೆ, ಪೂರಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು. ಸ್ವಲ್ಪ ಹೊತ್ತು ಬಾಯ್ಲ್ ಆಗೋಕ್ಕೆ ಬಿಡೋಣ. ಸೊ ಈಗೆಲ್ಲ ತುಂಬ ಚೆನ್ನಾಗಿ ಅದು ಆಯಿಲೆಲ್ಲ ಮೇಲೆ ಚೆನ್ನಾಗಿ ಬಂದಿದೆ. ನಿಧಾನಕ್ಕೆ ಅದನ್ನೆಲ್ಲನೂ ಕ್ಲೀನಾಗಿ ಕಲಿಸ್ಕೊಂಡು ತಳ ಹಿಡಿದಿರೋ ಹಾಗೇ ತಿರುಗಿಸ್ಕೊಡ್ಬೇಕು ಅದನ್ನು ಚೆನ್ನಾಗಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಶಶೀಸ್ ವ್ಲಾಗ್ ಅಂತೇಳಿ ಹೊಸ ಚಾನಲ್ಲು. ಸೊ ನಿಮ್ಮೆಲ್ಲರ ಸಪೋರ್ಟು, ಆಶೀರ್ವಾದ ನನಗೆ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇಲ್ಲಿ ಬಾಯ್ಲ್ ಆಗಿದೆ. ಮತ್ತು ನಾನು 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರಷ್ಟು ಕಾಯಿಸಿಟ್ಕೊಂಡಿದ್ದೆ. ನಾನು ಅದನ್ನು ನೀರನ್ನು ಸೇರಿಸ್ಕೊಂಡೆ ಇದಕ್ಕೆ. ಈಗ ಮೇನ್ ನಾವು ಉಪ್ಪು ಖಾರ ಎಷ್ಟಿದೆ ಹೆಂಗಿದೆ ಅಂತ ನೋಡಿನೇ ಅಕ್ಕಿನ ಹಾಕ್ಕೋಬೇಕು. ಅದಕ್ಕೆ ನಾನು ಉಪ್ಪು ಖಾರ ಚೆನ್ನಾಗಿ ಹಿಡ್ದಿದೆಯಾ ಏನು ಅಂತ ನೋಡಿ ಟೇಸ್ಟ್ ಮಾಡಿದೆ. ಒಂಚೂರು ಉಪ್ಪು ಕಡಿಮೆ ಇತ್ತು, ಅದಕ್ಕೆ ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಂಡೆ. ಈಗ ಅಕ್ಕಿ ಎಲ್ಲ ನೆನ್ಸೋಕ್ಕಿಟ್ಟಿದ್ವಲ್ವ, ಅದನ್ನು ತೊಳೆದು ಅಕ್ಕಿನ ಸೇರಿಸ್ಕೊತಿದ್ದೀನಿ. ನೀವು ಅಕ್ಕಿ ಚೆನ್ನಾಗಿರೋ ಅಕ್ಕಿ ತೊಗೊಂಡು ಮಾಡಿದಷ್ಟುನು ಬಿರಿಯಾನಿ ಸೂಪರಾಗಿ ಸಖತ್ ಟೇಸ್ಟಿಯಾಗಿ ಅಂತೂ ಬರುತ್ತೆ. ನಾನಿಲ್ಲಿ ಬುಲೆಟ್ ರೈಸ್ನ ಬಳಸ್ಕೊಂಡೆ. ಅಕ್ಕಿ ಸೇರಿಸ್ಕೊಂಡ್ವಲ್ವಾ, ಸೊ ಅದಕ್ಕೆ ಇವಾಗ ಒಂದ್ಸಲ ಚೆನ್ನಾಗಿ ತಿರುವು ಕೊಟ್ಟು ತಟ್ಟೆನ ಮುಚ್ಚಿಡೋಣ. ತಳ ಹಿಡಿದಿರೋ ಹಾಗೆ ಆಗಾಗೆ ನೋಡಿಕೊಂಡು ತಿರುಗಿಸ್ಕೊಡ್ತಾ ಇರಬೇಕಾಗುತ್ತೆ. ಯಾಕಂತಂದರೆ ತಳ ಹಿಡ್ಕೊಂಬಿಟ್ರೆ ಬಿರಿಯಾನಿ ಕೆಟ್ಟೋಗ್ಬಿಡುತ್ತೆ ಆಮೇಲೆ. ಸಖತ್ತಾಗಿ ಫ್ಲೇವರ್ ಅಂದು ಸಖತ್ತಾಗಿ ಘಮ ಅಂತಿದೆ. ಕುಷ್ಕ, ಎಗ್ ಕುಷ್ಕ ಅಂತೂ ಸೂಪರಾಗಿ ರೆಡಿ ಆಗ್ತಿದೆ. ನನ್ನ ಮಗಳು ಬಂದು ಮಧ್ಯದಲ್ಲಿ ಕೇಳ್ತಾನೆ ಇದ್ಲು, ಮಮ್ಮಿ ಆಯಿತಾ ಅಂತೇಳಿ. ಯಾಕಂತಂದರೆ ಸಂಡೇ ಅಲ್ವಾ, ಸ್ವಲ್ಪ ಲೇಟಾಗಿ ಮಾಡೋಣ ಅಂಥೇಳಿ ಒಂದು 10 ಗಂಟೆ ಹಾಗೆ ಮಾಡಿದೆ. ಸೊ ಇನ್ನೊಂದು 10 ನಿಮಿಷ ಆದರೆ ಸಾಕು. ಈಗ ಕೊನೆಯದಾಗಿ ದಮ್ ಇಡೋಣ ಅಂಥೇಳಿ ಮೇಲೆ ಪುದೀನನ ಉದುರಿಸಿ ಸ್ಟವ್ನ ಕಡಿಮೆ ಮಾಡಿಕೊಂಡೆ. ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಸಾಕು. 10 ನಿಮಿಷ ಆದರೆ ನಮ್ಮ ಎಗ್ ಕುಷ್ಕ ಅಂತೂ ಸೂಪರಾಗಿರುತ್ತೆ. ಈಗ ನಿಧಾನಕ್ಕೆ ರೈಸ್ ಎಲ್ಲ ತಿರುಕೊಡೋಣ. ತಳ ಅಂತೂ ಹಿಡ್ದಿಲ್ಲ, ಚೆನ್ನಾಗಿ ಬಂದಿದೆ ರೈಸು. ಇವತ್ತಿನ ಸಂಡೇ ಸ್ಪೆಷಲು ಎಗ್ ಕುಷ್ಕ ರೆಡಿಯಾಗಿದೆ. ಈಗ ಎಗ್ ಕುಷ್ಕ ರೆಡಿಯಾಗಿದೆ. ಒಂದು ಪ್ಲೇಟ್ ತೊಗೊಂಡು ಬಿಸಿ ಎಗ್ ಕುಷ್ಕನ ಹಾಕ್ಕೊಂಡು ಅದ್ರ ಜೊತೆಗೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ.